ಪ್ರಪಂಚದಲ್ಲಿ ಈ ರೀತಿಯ ದೀರ್ಘಾಯುಷ್ಯಗಳು ಶತಾಯುಷ್ಯಗಳು ಹೆಚ್ಚಿರುವ ಪ್ರದೇಶಗಳಿಗೆ ಸ್ಥಳಗಳಿಗೆ ಬ್ಲೂ ಝೋನ್ಸ್ ಅಂತ ಕರೀತಾರೆ. ವಿಷಯಗಳನ್ನು ಫ್ಯಾಕ್ಟ್ಸ್ಗಳನ್ನು ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ ಹಾಗೂ ಜನರು ಇಲ್ಲಿ ಯಾಕೆ ಹೆಚ್ಚು ಕಾಲ ಬದುಕ್ತಾರೆ ಅನ್ನೋದು ಕೂಡ ಅರಿತುಕೊಳ್ಳೋಣ. ಮೂರನೇ ಬ್ಲೂ ಝೋನ್ ಅಮೆರಿಕದ ಕ್ಯಾಲಿಫೋರ್ನಿಯಾದ ಲೋಮಾ ಲಿಂಡಾ. ಹೆಚ್ಚು ಕಾಲ ಬದುಕಲು ರೂಲ್ ನಂಬರ್ 2, ಜೀವನದಲ್ಲಿ ಒಂದು ಉದ್ದೇಶವನ್ನು ಹೊಂದಿರಬೇಕು. ಅದೇ ಸಮಯದಲ್ಲಿ ಮಿತವಾದ ವೈನ್ ಸೇವನೆಯನ್ನು ಮಾಡಿ. ಇದು ನಾನು ಹೇಳ್ತಾ ಇಲ್ಲ, ಡ್ಯಾನ್ ಬ್ಯೂಟ್ನರ್ ಅವರು ಬ್ಲೂ ಝೋನ್ಸ್ ಪುಸ್ತಕದಲ್ಲೇ ಹೇಳ್ತಾ ಇದ್ದಾರೆ. ಈಗೊಂದು ಕನಸನ್ನು ಕಾಣೋಣ, ದೀರ್ಘಾಯುಷ್ಯದ ಕನಸು, ಲಾಂಜಿವಿಟಿ ಡ್ರೀಮ್. ಆ ಕನಸಲ್ಲಿ ನಿಮಗೆ 95ರಿಂದ 100 ವರ್ಷ ವಯಸ್ಸು. ನಿಮ್ಮ ಕನಸಿನಲ್ಲಿ ನೀವು ನಿಮ್ಮ ಮರಿಮಕ್ಕಳ ಜೊತೆಗೆ ನಿಮ್ಮ ಸ್ವಂತ ಮನೆಯಲ್ಲೇ ಇದ್ದೀರಾ. ಬೆಳಗ್ಗೆ ವಾಕಿಂಗ್ ಮುಗಿಸಿಕೊಂಡು ಶಾಪಿಂಗ್ ಮಾಡಿಕೊಂಡು ಮನೆಗೆ ಬರ್ತೀರಾ. ಆದಷ್ಟು ಮನೆ ಕೆಲಸಗಳನ್ನು ಮಾಡ್ತೀರಾ ಹಾಗೂ ಆದಷ್ಟು ಅಡುಗೆಯನ್ನು ಕೂಡ ಮಾಡ್ತೀರಾ. ಹೂವಿನ ಗಿಡಕ್ಕೆ ನೀವೇ ನೀರು ಹಾಕ್ತೀರಾ. ಕೊನೆಗೆ ಲೈಬ್ರರಿ ಹೋಗಿ ಆ ದಿನದ ಪತ್ರಿಕೆ ಹಾಗೂ ಮ್ಯಾಗಝಿನ್ಗಳನ್ನು ಓದಿ ಬರ್ತೀರಾ. ಕೊನೆಗೆ ಪಾರ್ಕ್ನಲ್ಲಿ ನಿಮ್ಮ ಸ್ನೇಹಿತರ ಜೊತೆಗೆ, ನಿಮ್ಮ ಮಕ್ಕಳ ಸ್ನೇಹಿತರ ಜೊತೆಗೆ ಕೇಕೆ ಹಾಕಿಕೊಂಡು ನಗುತ್ತೀರಾ. ಈಗ ನಿಮಗೊಂದು ಸಂದೇಹ ಬರ್ಬೋದು, 95-100 ವರ್ಷ ಆಗಿದ್ರೆ ಹಾಸಿಗೆಯಿಂದ ಏಳೋದೇ ಕಷ್ಟ, ಅಂಥದ್ರಲ್ಲಿ ಇಂಥದ್ದೆಲ್ಲ ಮಾಡೋದು ಸಾಧ್ಯನಾ ಅಂತ. ಈ ಕನಸನ್ನು ಇನ್ನೂ ಮುಂದುವರಿಸೋಣ. ನಿಮ್ಮ ಕನಸಿನಲ್ಲಿ ನಿಮಗೆ ಡಯಾಬಿಟಿಸ್ ಇಲ್ಲ, ಹಾರ್ಟ್ ಡಿಸೀಸ್ ಇಲ್ಲ, ಮರುವಿನ ಕಾಯಿಲೆ, ಡೆಮೆನ್ಷಿಯಾ ಅಥವಾ ಆಲ್ಝೈಮರ್ಸ್, ಹೀಗೆ ದೊಡ್ಡ ದೊಡ್ಡ ಕಾಯಿಲೆಗಳಿಲ್ಲ. ಈ ಕಾರಣ ನೀವು ಡಜನ್ ಗಟ್ಟಲೆ ಟ್ಯಾಬ್ಲೆಟ್ಗಳನ್ನು, ಔಷಧಗಳನ್ನು ತೆಗೆದುಕೊಳ್ತಾ ಇಲ್ಲ. ಇದು ಒಂದು ಕನಸು ಅಂತ ಅನಿಸಿದರೂ ಇಂದಿಗೂ ಕೂಡ, ಅಂದರೆ ಈ ಸಮಯದಲ್ಲಿ, ಅಂದರೆ ಈ ವಿಡಿಯೋ ನೀವು ನೋಡ್ತಿದ್ದೀರಲ್ಲ, ಈ ಸಮಯದಲ್ಲೂ ಕೂಡ ಜಗತ್ತಿನ ಕೆಲವು ಪ್ರದೇಶಗಳಲ್ಲಿ ಸಾವಿರಾರು ಜನ ಹೀಗೆ ಬದುಕುತ್ತಿದ್ದಾರೆ. ಪ್ರಪಂಚದಲ್ಲಿ ಈ ರೀತಿಯ ದೀರ್ಘಾಯುಷ್ಯಗಳು ಶತಾಯುಷ್ಯಗಳು ಹೆಚ್ಚಿರುವ ಪ್ರದೇಶಗಳಿಗೆ ಸ್ಥಳಗಳಿಗೆ ಬ್ಲೂ ಝೋನ್ಸ್ ಅಂತ ಕರೀತಾರೆ, ಅಂದರೆ ನೀಲಿ ವಲಯಗಳು ಅಂತ. ನಾವು 100 ವರ್ಷ ಬದುಕಬೇಕು ಅಂತಂದರೆ ಹೊಸ ಸೊಲ್ಯೂಷನ್ನ, ಹೊಸ ಸಮಾಧಾನವನ್ನು ಕಂಡುಹಿಡಿಯೋದು ಬೇಕಾಗಿಲ್ಲ. ಈ ಬ್ಲೂ ಝೋನ್ಸಲ್ಲಿ ಜನ ಹೇಗೆ ಬದುಕ್ತಿದ್ದಾರೆ ಅಂತ ತಿಳಿದು ಆ ರೀತಿಯಾಗಿ ಬದುಕಿದರೆ ಸಾಕು. ಏನಂತೀರಾ? ಆ ಬ್ಲೂ ಝೋನ್ಸ್ನ ಅಮೃತಮಯ ಗುಟ್ಟನ್ನು ರಟ್ಟು ಮಾಡೋಣ ಇಕಿಗಾಯ್ ಮತ್ತು ಬ್ಲೂ ಝೋನ್ಸ್ ಪುಸ್ತಕದ ಮೂಲಕ ನಮ್ಮ ನಿಮ್ಮೆಲ್ಲರ ಪುಸ್ತಕ ರಂಗ ಚಾನಲ್ನಲ್ಲಿ. ನಗುತ್ತಾ ನಗುತ್ತಾ ಬಾಳು ನೀನು. ನಮಸ್ಕಾರ ಎಲ್ಲರಿಗೂ, ಪುಸ್ತಕ ರಂಗ ಚಾನಲ್ಗೆ ತಮಗೆ ಸ್ವಾಗತ. ನನ್ನ ಹೆಸರು ರಂಗನಾಥ್. ಎಂದಿನಂತೆ ಈ ಚಾನಲ್ನಲ್ಲಿ ನಾವು ಜೀವನವನ್ನು ಬದಲಿಸುವ, ಜೀವನವನ್ನು ಉತ್ತಮಗೊಳಿಸುವ ಜಗತ್ತಿನ ಜನಪ್ರಿಯ ಪುಸ್ತಕಗಳನ್ನು ಆದಷ್ಟು ಕಸ್ತೂರಿ ಕನ್ನಡದಲ್ಲಿ ಸಂಪೂರ್ಣ ಪರಿಚಯ ಮಾಡಿಕೊಳ್ಳೋಣ. ಪ್ರಪಂಚದಲ್ಲಿ ಒಟ್ಟು 6 ಬ್ಲೂ ಝೋನ್ಸ್ಗಳಿವೆ. ಇವು ಜಗತ್ತಿನ ಅತಿ ಹೆಚ್ಚು ಶತಾಯುಷ್ಯಗಳು, ದೀರ್ಘಾಯುಷ್ಯಗಳು ಇರುವಂತಹ ಜಾಗ. ಬ್ಲೂ ಝೋನ್ಸ್ನ ಜನರು ಸಹಜವಾಗಿ ಹೆಚ್ಚು ಶ್ರಮವಿಲ್ಲದೆ 80, 90, 100 ವರ್ಷಗಳ ಕಾಲ ಬದುಕ್ಬಿಡ್ತಾರೆ. ಅವುಗಳೇ ಇಟಲಿಯ ಸಾರ್ಡಿನಿಯಾ, ಕೋಸ್ಟಾರಿಕಾದ ನಿಕೋಯಾ, ಅಮೆರಿಕ ಕ್ಯಾಲಿಫೋರ್ನಿಯಾದ ಲೋಮಾ ಲಿಂಡಾ, ಗ್ರೀಸ್ನ ಇಕಾರಿಯಾ, ಜಪಾನ್ನ ಒಕಿನಾವಾ ಮತ್ತು ಸಿಂಗಪುರ್. ವೈಜ್ಞಾನಿಕ ಸಂಶೋಧನೆಗಳ ಪ್ರಕಾರ ಬ್ಲೂ ಝೋನ್ಸ್ನಲ್ಲಿ ಬದುಕುತ್ತಿರುವ ಜನರಲ್ಲಿ ಕ್ಯಾನ್ಸರ್, ಹಾರ್ಟ್ ಡಿಸೀಸ್, ಡಯಾಬಿಟಿಸ್ ಹಾಗೂ ಕ್ರೋನಿಕ್ ಇನ್ಫ್ಲಮೇಷನ್ ಮೊದಲಾದ ಕಾಯಿಲೆಗಳು ಜಗತ್ತಿನ ಸರಾಸರಿಗಿಂತ ಗಮನಾರ್ಹವಾಗಿ ಕಡಿಮೆ ಪ್ರಮಾಣದಲ್ಲಿ ಕಂಡುಬರುತ್ತೆ. 100 ವರ್ಷ ದಾಟಿದ ಅನೇಕ ಹಿರಿಯರು ಇಂದಿಗೂ ಕೂಡ ಆರೋಗ್ಯದಿಂದ, ಚೈತನ್ಯದಿಂದ ಮತ್ತು ಸ್ವಾವಲಂಬಿಗಳಾಗಿ ತಮ್ಮ ದಿನನಿತ್ಯದ ಕೆಲಸಗಳನ್ನು ತಾವೇ ಮಾಡಿಕೊಂಡು ಸಂತೋಷದಿಂದ ಜೀವನವನ್ನು ನಡೆಸುತ್ತಾರೆ. ವಿಜ್ಞಾನಿಗಳು ಇವರ ಬ್ಲಡ್ ಟೆಸ್ಟ್ ಮಾಡಿದಾಗ ಇವರ ಜೀವಕೋಶಗಳಲ್ಲಿ ಫ್ರೀ ರ್ಯಾಡಿಕಲ್ಸ್ ಪ್ರಮಾಣವು ಗಮನಾರ್ಹವಾಗಿ ಕಡಿಮೆ ಇರುವುದನ್ನು ಕಂಡುಹಿಡಿದರು. ಫ್ರೀ ರ್ಯಾಡಿಕಲ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಸೆಲ್ಯುಲರ್ ಏಜಿಂಗ್. ಮಹಿಳೆಯರಲ್ಲಿ ಋತುಬಂಧ ಅಥವಾ ಮೆನೋಪಾಸ್ ಸಮಯದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ತೊಂದರೆಗಳು ಇಲ್ಲಿ ಕಡಿಮೆ ಕಾಣಿಸುತ್ತದೆ. ಹಾಗೆಯೇ ಪುರುಷರು ಮತ್ತು ಮಹಿಳೆಯರಲ್ಲಿ ಲೈಂಗಿಕ ಹಾರ್ಮೋನ್ಗಳ ಮಟ್ಟ ಹೆಚ್ಚು ಕಾಲ ಉತ್ತಮವಾಗಿರುತ್ತಂತೆ. ಅಷ್ಟೇ ಅಲ್ಲ, ನೆನಪಿನ ಶಕ್ತಿ ಕುಂದುವುದು, ಡಿಮೆನ್ಷಿಯಾ, ಆಲ್ಝೈಮರ್ಸ್ ಮೊದಲಾದ ಮೆದುಳಿಗೆ ಸಂಬಂಧಿಸಿದ ಕಾಯಿಲೆಗಳ ಪ್ರಮಾಣವು ಬ್ಲೂ ಝೋನ್ಸ್ನಲ್ಲಿ ಜಗತ್ತಿನ ಸರಾಸರಿಗಿಂತ ಬಹಳ ಕಡಿಮೆ ಇದೆ. ಬ್ಲೂ ಝೋನ್ಸ್ ಪ್ರದೇಶಗಳನ್ನು ವಿಶ್ವಕ್ಕೆ ಮೊದಲು ಬಾರಿ ಪರಿಚಯಿಸಿದವರು ಈ ಪುಸ್ತಕವನ್ನು ಬರೆದ ಡ್ಯಾನ್ ಬ್ಯೂಟ್ನರ್ ಅವರು. ಈ ವಿಡಿಯೋ ಸರಣಿ ಇಕಿಗಾಯ್ ಪುಸ್ತಕದ ಬಗ್ಗೆ ಆದ್ದರಿಂದ ಡ್ಯಾನ್ ಬ್ಯೂಟ್ನರ್ ಅವರು ಬರೆದಿರುವ ಬ್ಲೂ ಝೋನ್ಸ್ ದ ಸೀಕ್ರೆಟ್ ಫಾರ್ ಲಿವಿಂಗ್ ಲಾಂಗರ್ ಪುಸ್ತಕದ ಬಗ್ಗೆ ಹೇಳ್ತಾ ಹೋದರೆ ಕನ್ಫ್ಯೂಷನ್ ಆಗ್ಬೋದು. ನಿಮಗೆ ಈ ಪುಸ್ತಕದಲ್ಲಿ ಬರೆದಿರುವ ವಿಷಯಗಳನ್ನು ಡೀಟೇಲ್ ಆಗಿ ತಿಳಿಬೇಕು ಅಂತಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ದಿನಗಳಲ್ಲಿ ಈ ಪುಸ್ತಕದ ಮೇಲೂ ಒಂದು ಸಣ್ಣ ವಿಡಿಯೋ ಸರಣಿಯನ್ನು ಮಾಡೋಣ. ಈಗ ಈ ಬ್ಲೂ ಝೋನ್ಸ್ನ ವಿಷಯಗಳನ್ನು, ಫ್ಯಾಕ್ಟ್ಸ್ಗಳನ್ನು, ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ ಹಾಗೂ ಜನರು ಇಲ್ಲಿ ಯಾಕೆ ಹೆಚ್ಚು ಕಾಲ ಬದುಕ್ತಾರೆ ಅನ್ನೋದು ಕೂಡ ಅರಿತುಕೊಳ್ಳೋಣ. ಮೊದಲನೇ ಬ್ಲೂ ಝೋನ್ ಜಪಾನಿನ ಒಕಿನಾವಾ. ಹಿಂದಿನ ವಿಡಿಯೋದಲ್ಲಿ ನೋಡಿದ ಹಾಗೆ ಒಕಿನಾವಾ ಜಪಾನಿನ ದಕ್ಷಿಣ ಭಾಗದಲ್ಲಿರುವ ದ್ವೀಪ ಪ್ರದೇಶ. ಇಲ್ಲಿನ ಮಹಿಳೆಯರೇ ಹೆಚ್ಚು ಕಾಲ ಬದುಕುತ್ತಾರೆ ಮತ್ತು ಪ್ರಮುಖ ಕಾಯಿಲೆಗಳಿಂದ ದೂರವಿರುತ್ತಾರೆ.
ಇಲ್ಲಿನ ದೀರ್ಘಾಯುಷ್ಯದ ರಹಸ್ಯ ಏನಂತಂದ್ರೆ ಇಲ್ಲಿಯ ಜನರಿಗೆ ತಮ್ಮ ಜೀವನದ ಉದ್ದೇಶ ಅಥವಾ ಇಕಿಗಾಯಿ ಗೊತ್ತಿದೆ ಹಾಗೂ ಅವರಲ್ಲಿ ಒಂದು ಸ್ಟ್ರಾಂಗ್ ಕಮ್ಯುನಿಟಿ ಇದೆ. ಅದಕ್ಕೆ ಮೋಯಿ ಅಂತ ಕರೀತಾರೆ. ಒಕಿನಾವಾದ ಬಗ್ಗೆ ಈ ವಿಡಿಯೋ ಸರಣಿ ಇರೋದ್ರಿಂದ ಒಕಿನಾವಾದ ಹೆಚ್ಚು ವಿವರಗಳನ್ನು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ. 7ವರೆಗೆ ತುಟಿ ಒಣಗತ್ತೆ ಏನು ಮಾಡೋಣ. ಈ ಹಾಡು ಯಾಕೆ ಬಂತು? ಯಾಕೆಂದ್ರೆ ಮುಂದಿನ ಬ್ಲೂ ಝೋನ್ ಅಂತಂದ್ರೆ 2ನೇ ಬ್ಲೂ ಝೋನ್ ಇಟಲಿಯ ಸಾರ್ಡಿನಿಯಾ. ಅದಕ್ಕೆ ಸಾರ್ಡಿನಿಯಾ ಇಟಲಿ ದೇಶಕ್ಕೆ ಸೇರಿದ ಒಂದು ದೊಡ್ಡ ದ್ವೀಪ ಪ್ರದೇಶ. ಇಟಲಿಯ ಮೇನ್ಲ್ಯಾಂಡಿಂದ ಇದು 200 ಕಿಲೋಮೀಟರ್ ಪಶ್ಚಿಮದಲ್ಲಿದೆ. ಈ ಮೆಡಿಟರೇನಿಯನ್ ದ್ವೀಪದಲ್ಲಿ ಜನರು ಸ್ಥಳೀಯವಾಗಿ ಬೆಳೆದ ತಾಜಾ ತರಕಾರಿಗಳನ್ನು ಸೇವಿಸುತ್ತಾರೆ. ಸಾರ್ಡಿನಿಯಾದಲ್ಲಿ 100 ವರ್ಷ ತಲುಪಿದರೆ ಇಡೀ ಊರೇ ಸೆಲೆಬ್ರೇಟ್ ಮಾಡುತ್ತೆ ಹಾಗೂ ಅವರಿಗೆ ಗೌರವವನ್ನು ಕೊಡುತ್ತೆ. ನಮ್ಮಲ್ಲಿ ಯಾರಿಗೋ 100 ವರ್ಷ ಆಯಿತು ಹಾಗೂ ಅವರು ಒಬ್ಬರೇ ಜೀವಿಸುತ್ತಿದ್ದಾರೆ ಅಂತಂದರೆ ಅವರ ಮನೆಯಲ್ಲಿ ಕಳ್ಳತನ ಆಗೋದು ಜಾಸ್ತಿ. ಆದರೆ ಸಾರ್ಡಿನಿಯಾದಲ್ಲಿ ಹಾಗಲ್ಲ, ಅವರನ್ನು ಸೆಲೆಬ್ರೇಟ್ ಮಾಡ್ತಾರೆ. ಇಲ್ಲಿ ಅತ್ಯಂತ ಬಲವಾದ ಕಮ್ಯುನಿಟಿ ಸಿಸ್ಟಮ್ ಇದೆ, ಸಮುದಾಯದ ವ್ಯವಸ್ಥೆ ಇದೆ. ಅಂದರೆ ಒಬ್ಬರಿಗೊಬ್ಬರು ಸಹಾಯ ಮಾಡೋದು, ಭಾಯಿಚಾರ, ಬ್ರದರ್ಲಿಹುಡ್ ಇದೆ. ವೃದ್ಧರನ್ನು ಭಾರಿ ಗೌರವಿಸುತ್ತಾರೆ ಮತ್ತು ವೃದ್ಧರು ತಮ್ಮ ದೊಡ್ಡ ಕುಟುಂಬದೊಂದಿಗೆ ಬದುಕುತ್ತಾರೆ. ಇದರಿಂದಾಗಿ ಅವರಲ್ಲಿ ಒಂಟಿತನ ಇರೋದಿಲ್ಲ, ಅವರಿಗೊಂದು ಜೀವನದ ಪರ್ಪಸ್ ಇರುತ್ತದೆ ಹಾಗೂ ಅವರ ಮನಸ್ಸು ಸದಾ ಚುರುಕಾಗಿರುತ್ತದೆ. ಈ ಫೋಟೋವನ್ನು ನೀವು ನೋಡಿದರೆ ಹೆಣ್ಣು ಮಕ್ಕಳು ತಮ್ಮ ಹಿರಿಯ ಅಜ್ಜಿಯರ ಜೊತೆಗೆ ಮಾತನಾಡುತ್ತಾ ಅಡುಗೆ ಮಾಡುವುದನ್ನು ನಾವು ಕಾಣಬಹುದು. ದೊಡ್ಡ ಕುಟುಂಬದ ಜನರು ಒಟ್ಟಿಗೆ ಕೂತು ಮಾತನಾಡುತ್ತಾ ಊಟ ಮಾಡುತ್ತಾರೆ. ಈಗಿನ ಸಮಯದಲ್ಲಿ ಈ ರೀತಿಯ ಸನ್ನಿವೇಶವನ್ನು ನೋಡೋದು ಭಾರಿ ವಿರಳ. ಜಗತ್ತಿನಲ್ಲಿ ಹೆಣ್ಣು ಮಕ್ಕಳು ಗಂಡಸರಿಗಿಂತ ಹೆಚ್ಚು ಕಾಲ ಬದುಕ್ತಾರೆ. ಆದರೆ ಇಟಲಿಯ ಸಾರ್ಡಿನಿಯಾದಲ್ಲಿ ಗಂಡಸರೇ ಹೆಂಗಸರಿಗಿಂತ ಹೆಚ್ಚು ಕಾಲ ಬದುಕೋದು. ಇಲ್ಲಿನ ಮತ್ತೊಂದು ವಿಶೇಷತೆ ಅಂತಂದರೆ ಇಲ್ಲಿಯ ಜನರು ಸಂಜೆ ಸಮಯದಲ್ಲಿ 1 ರಿಂದ 2 ಗ್ಲಾಸ್ ರೆಡ್ ವೈನನ್ನು ಕುಡಿತಾರೆ. ಅದು ಅವರ ಸ್ಥಳೀಯ ಕ್ಯಾನೋನೋ ಅನ್ನುವ ರೆಡ್ ವೈನ್. ಎಲ್ಲ ಕೈ ಹಾಕಿ ಜೋಡಿಸ್ರೋ ಟೇಬಲ್ ಒಪ್ಪಂದ ಬಾಟಲ್ ಟಲ್ 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 ಟಲ್. ಒಂದು ಮಾತು, ನಾನು ಈ ವಿಡಿಯೋದಲ್ಲಿ ರೆಡ್ ವೈನನ್ನು ನೀವು ಕುಡಿಬೇಕು ಅಂತ ಹೇಳ್ತಾ ಇದ್ದೀನಿ. ಐ ಆಮ್ ನಾಟ್ ಸಜೆಸ್ಟಿಂಗ್ ಯು ಟು ಟೇಕ್ ರೆಡ್ ವೈನ್. ಅದು ನಿಮ್ಮ ಬುದ್ಧಿಮತ್ತೆಗೆ ಹಾಗೂ ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು. 3ನೇ ಬ್ಲೂ ಝೋನ್ ಅಮೆರಿಕದ ಕ್ಯಾಲಿಫೋರ್ನಿಯಾದ ಲೋಮಾ ಲಿಂಡಾ. ಇದು ಅಮೆರಿಕ ದೇಶದ ಕ್ಯಾಲಿಫೋರ್ನಿಯಾದಲ್ಲಿರುವ ಏಕೈಕ ಬ್ಲೂ ಝೋನ್. ಇವರು 7 ಡೇ ಅಡ್ವೆಂಟಿಸ್ಟ್ ಎನ್ನುವ ಕ್ರಿಶ್ಚಿಯನ್ ಧಾರ್ಮಿಕ ಸಮುದಾಯದ ಜನರು. ಇವರು ಇಡೀ ಉತ್ತರ ಅಮೆರಿಕದಲ್ಲೇ ಅತ್ಯಂತ ದೀರ್ಘಕಾಲ ಬದುಕುವ ಜನರು. ಇವರ ದೀರ್ಘಾಯುಷ್ಯಕ್ಕೆ ಮುಖ್ಯ ಕಾರಣವೆಂದರೆ ಪ್ರತಿ ವಾರದಲ್ಲಿ 1 ದಿನ ಸಂಪೂರ್ಣವಾಗಿ ಪ್ರಾರ್ಥನೆ ಮತ್ತು ವಿಶ್ರಾಂತಿಗಾಗಿ ಮೀಸಲಿಡುತ್ತಾರೆ ಹಾಗೂ ಕುಟುಂಬಕ್ಕೆ ಆದ್ಯತೆ ನೀಡುತ್ತಾರೆ. ಅಂದರೆ ಸಬ್ಬತ್ ಮಾಡಲು ಶುಕ್ರವಾರದ ಸೂರ್ಯ ಮುಳುಗಿದ ಮೇಲೆ ಹಾಗೂ ಶನಿವಾರದ ಸೂರ್ಯ ಮುಳುಗೋವರೆಗೂ 1 ದಿನ ಟಿವಿ, ಮೊಬೈಲ್ ನೋಡೋದಿಲ್ಲ, ಕೆಲಸ, ಬಿಸ್ನೆಸ್ ಮಾಡೋದಿಲ್ಲ. ಬದಲಾಗಿ ತಮ್ಮ ಕುಟುಂಬದ ಜೊತೆಗೆ ಇಡೀ ದಿನ ಕಳೆಯುತ್ತಾರೆ. ಹಾಗೂ ಧೂಮಪಾನ, ಮದ್ಯಪಾನ ಮತ್ತು ಅಮೆರಿಕದಲ್ಲಿ ಇದ್ರೂ ಕೂಡ ಮೀಟನ್ನು ತಿನ್ನೋದಿಲ್ಲ. ಅಂದರೆ ಇವರು ಆದಷ್ಟು ವೆಜಿಟೇರಿಯನ್. ಇವರಲ್ಲಿ ಕೆಲವು ಮೀಟ್ ತಿಂದರೂ ಅದು ಭಾರಿ ಕಡಿಮೆ. ಇಲ್ಲಿನ ಮತ್ತೊಂದು ವಿಶೇಷತೆ ಅಂತಂದರೆ ಜೀವನ ಸಂಗಾತಿಯನ್ನು ಕಳೆದುಕೊಂಡ ನಂತರವೂ ಇಲ್ಲಿಯ ಹಿರಿಯರು ಮದುವೆ ಆಗಲು ಹಿಂಜರಿಯುವುದಿಲ್ಲ. 80 ವರ್ಷ ದಾಟಿದ ನಂತರವೂ ಇಲ್ಲಿ ಮದುವೆಯಾದ ಉದಾಹರಣೆಗಳು ಇವೆ. ಈ ಚಿತ್ರದಲ್ಲಿ ಒಂದು ದಂಪತಿಗಳನ್ನು ನೀವು ನೋಡಬಹುದು. ಈ ಪುಸ್ತಕ ಬರೆಯುವಾಗ ಫ್ರಾಂಕ್ ಶೀರರ್ಗೆ 99 ವರ್ಷ ವಯಸ್ಸು ಹಾಗೂ ಅವರ ಪತ್ನಿ ಹೆಲನ್ಗೆ 93 ವರ್ಷ ವಯಸ್ಸು. ಆದರೆ ವಿಶೇಷತೆ ಅಂತಂದರೆ ಇವರು 5 ವರ್ಷಗಳ ಹಿಂದಷ್ಟೇ ಮದುವೆ ಆಗಿದ್ದು. ಈ ರೀತಿಯಾಗಿ ಹೊಸ ಸಂಗಾತಿಯೊಂದಿಗೆ ಜೀವನವನ್ನು ಮುಂದುವರಿಸಲು ಅವರ ಮಾನಸಿಕ ಆರೋಗ್ಯ ಕೂಡ ಉತ್ತಮವಾಗಿರುತ್ತದೆ. 4ನೇ ಬ್ಲೂ ಝೋನ್ ಕೋಸ್ಟಾರಿಕಾದ ನಿಕೋಯ. ನಿಕೋಯ ಕೋಸ್ಟಾರಿಕಾದ ವಾಯುವ್ಯ ದಿಕ್ಕಿನಲ್ಲಿರುವ ಸುಂದರವಾದ ಭೂಪ್ರದೇಶ. Morena de mi vida, te vengo a cantar mis penas, al recordar el día en que heriste el alma mía. ಇಲ್ಲಿಯ ವಿಶೇಷತೆ ಅಂತಂದರೆ ಇಲ್ಲಿಯ ಸ್ಥಳೀಯರು 90 ವರ್ಷ ದಾಟಿದ ಮೇಲೂ ದೈಹಿಕವಾಗಿ ಅತ್ಯಂತ ಆಕ್ಟಿವ್ ಆಗಿರ್ತಾರೆ. ಇಲ್ಲಿ 95 ವರ್ಷದ ವೃದ್ಧರು ಅಂದರೆ 95 ವರ್ಷದ ತರುಣರು ಯಾವುದೇ ಇತರರ ಸಹಾಯವಿಲ್ಲದೆ ಬೆಳಗ್ಗೆ 5 ಎದ್ದು ಕೃಷಿ ಮತ್ತು ಕೆಲಸವನ್ನು ಮಾಡುವುದನ್ನು ನೋಡುವುದು ಸರ್ವೇ ಸಾಮಾನ್ಯ. ಒಕಿನಾವಾ ಜನರ ರೀತಿಯಲ್ಲಿ ಇಲ್ಲಿಯವರು ಜೀವನ ಉದ್ದೇಶವನ್ನು ಮುಂಚೆ ತಿಳಿದುಕೊಂಡಿರ್ತಾರೆ. ಆಳವಾದ ಕೌಟುಂಬಿಕ ಸಂಬಂಧಗಳು, ಸ್ಟ್ರಾಂಗ್ ಕಮ್ಯುನಿಟಿ ವ್ಯಾಲ್ಯೂಸ್ ಮತ್ತು ಕ್ಯಾಲ್ಸಿಯಂ ಸಮೃದ್ಧವಾಗಿರುವ ನೈಸರ್ಗಿಕ ನೀರು ಅಂದರೆ ಹಾರ್ಡ್ ವಾಟರ್ ಇಲ್ಲಿ ಸಿಗುತ್ತದೆ. 5ನೆಯ ಬ್ಲೂ ಝೋನ್ ಗ್ರೀಸ್ ದೇಶದ ಇಕಾರಿಯಾ. ಇಕಾರಿಯಾ ದ್ವೀಪ ಏಜಿಯನ್ ಸಿ ಮತ್ತು ಟರ್ಕಿಯ ಮಧ್ಯದಲ್ಲಿ ಬರುತ್ತದೆ.
ಇಲ್ಲಿನ ಪ್ರತಿ 3 ನಿವಾಸಿಗಳಲ್ಲಿ ಒಬ್ಬರು 90 ವರ್ಷಗಳಿಗಿಂತ ಹೆಚ್ಚು ಕಾಲ ಸುಲಭವಾಗಿ ಬದುಕ್ತಾರೆ. ಇಲ್ಲಿನ ರಹಸ್ಯವೆಂದರೆ ದೈನಂದಿನ ನಡೆಗೆ. ಹೆಚ್ಚು ವೆಹಿಕಲ್ನಲ್ಲಿ ಓಡಾಡೋದಿಲ್ಲ, ಮಧ್ಯಾಹ್ನದಲ್ಲಿ ಕಡ್ಡಾಯ ನಿದ್ದೆ ಅಂದರೆ ಪವರ್ ನ್ಯಾಪ್, ಮೆಡಿಟರೇನಿಯನ್ ಆಹಾರ ಪದ್ಧತಿ, ಆಗಾಗ ಉಪವಾಸ ಮತ್ತು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಆದ್ಯತೆ ಹೆಚ್ಚು. ಇಲ್ಲಿ ಕಾಣುತ್ತಿರುವ ವ್ಯಕ್ತಿ ಇಕಾರಿಯ ಮೂಲದವರು. ಇವರು 30 ವರ್ಷ ವಯಸ್ಸಿನವನಾಗಿದ್ದಾಗ ಅಮೆರಿಕದಲ್ಲಿ ಕೆಲಸ ಮಾಡ್ತಿದ್ರು. ಆಗ ಅವರಿಗೆ ಲಂಗ್ ಕ್ಯಾನ್ಸರ್ ಅಂತ ಗೊತ್ತಾಗುತ್ತೆ. ಡಾಕ್ಟರ್ಗಳು ಇವರಿಗೆ ನೀವು 6 ರಿಂದ 9 ತಿಂಗಳು ಬದುಕಿದ್ರೆ ಹೆಚ್ಚು ಅಂತ ಹೇಳಿದಾಗ ಇವರು ಇಕಾರಿಯದಲ್ಲಿ ತನ್ನ ಕೊನೆಯ ದಿನಗಳನ್ನು ಕಳೆಯಲು ತಮ್ಮ ಕುಟುಂಬ ಜೊತೆಗೆ ವಾಪಸ್ ಬರ್ತಾರೆ. ಬಂದಾದ ಮೇಲೆ ಎಲ್ಲದನ್ನು ಮರೆತು ತಮ್ಮ ಜಾಗದಲ್ಲಿ ಕೃಷಿ ಮತ್ತು ವಿನಿಯಾರ್ಡಲ್ಲಿ ಕೆಲಸ ಮಾಡ್ತಾ ಇಕಾರಿಯ ಜೀವನ ಶೈಲಿಯಲ್ಲಿ ತಮ್ಮನ್ನು ತಾವು ಮರೆತು ಬಿಡ್ತಾರೆ. ಕೊನೆಗೆ 6 ತಿಂಗಳಾಗತ್ತೆ, 9 ತಿಂಗಳಾಗತ್ತೆ, 1 ವರ್ಷವಾಗುತ್ತೆ. ಇವರು ಸಾಯೋದೇ ಇಲ್ಲ. ಆಮೇಲೆ ಟೆಸ್ಟ್ ಮಾಡಿಸಿದಾಗ ಗೊತ್ತಾಗುತ್ತೆ ಇವರಿಗೆ ಕ್ಯಾನ್ಸರ್ ಹೋಗ್ಬಿಟ್ಟಿದೆ ಅಂತ. ಇದು ಇಕಾರಿಯದ ಕ್ಷೇತ್ರ ಮಹಾತ್ಮೆಯೋ ಅಥವಾ ಅಲ್ಲಿ ಜೀವನ ಶೈಲಿಯೋ ಗೊತ್ತಿಲ್ಲ. ಈಗ ಇವರಿಗೆ 78 ವರ್ಷ ವಯಸ್ಸು. ಈಗೂ ಕೂಡ ಇವರು ಇನ್ನೂ ಸ್ಟ್ರಾಂಗ್ ಆಗಿದ್ದಾರೆ. 6ನೇ ಬ್ಲೂ ಝೋನ್ ನಿಮಗೆ ಗೊತ್ತಿರುವ ಸಿಂಗಪುರ್ ಮೊದಲು ಬ್ಲೂ ಝೋನ್ನಲ್ಲಿ ಇರಲಿಲ್ಲ. ಆಗಸ್ಟ್ 2023 ನಂತರ ಇದು ಬ್ಲೂ ಝೋನ್ನಲ್ಲಿ ಸೇರ್ಪಡೆ ಆಯಿತು. ಸಿಂಗಪುರ್ಗಿಂತ ಮುಂಚೆ ಬರೀ 5 ಬ್ಲೂ ಝೋನ್ಗಳು ಮಾತ್ರ ಈ ಜಗತ್ತಿನಲ್ಲೇ ಇದ್ದವು. ಸಿಂಗಪುರ್ನ ಸರ್ಕಾರದ ಪಾಲಿಸಿಯ ಕಾರಣದಿಂದ ಅಲ್ಲಿ ಈಗ ಜನ ಹೆಚ್ಚು ಕಾಲ ಬದುಕ್ತಾ ಇದ್ದಾರೆ ಹಾಗೂ ಹೆಚ್ಚು ದೀರ್ಘಾಯುಷ್ಯಗಳನ್ನು ನಾವು ಅಲ್ಲಿ ಕಾಣಬಹುದು. ಉದಾಹರಣೆಗೆ ಅಲ್ಲಿ ಜಂಕ್ ಫುಡ್ ಮೇಲೆ ಹೆಚ್ಚು ಟ್ಯಾಕ್ಸ್ ಹಾಕ್ತಾರೆ ಹಾಗೂ ಹೆಲ್ದಿ ಫುಡ್ಗೆ ಟ್ಯಾಕ್ಸ್ ಕಡಿಮೆ ಇರುತ್ತೆ. ಅವರು ನಡಿಗೆಗೆ ಹೆಚ್ಚು ಪ್ರೋತ್ಸಾಹ ಕೊಡುತ್ತಾರೆ ಮತ್ತು ವಾಹನಗಳ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸಲಾಗುತ್ತದೆ. ತಮ್ಮ ವಯಸ್ಸಾದ ಪೋಷಕರಿಂದ 500 ಯಾರ್ಡ್ ವ್ಯಾಪ್ತಿಯಲ್ಲಿ ವಾಸಿಸುವ ಜನರಿಗೆ ಸರ್ಕಾರವು ವಿಶೇಷ ತೆರಿಗೆ ವಿನಾಯಿತಿಯನ್ನು ಕೊಡುತ್ತೆ, ಅಂದರೆ ಟ್ಯಾಕ್ಸ್ ಬ್ರೇಕ್ ಕೊಡುತ್ತೆ. ಇದರ ಜೊತೆಗೆ ಗೌರ್ಮೆಂಟಿಂದ ಓಲ್ಡ್ ಏಜ್ ಸಪೋರ್ಟ್, ಹೆಲ್ತ್ ಇನ್ಶೂರೆನ್ಸ್ ಫೆಸಿಲಿಟಿ, ವೃದ್ಧರಿಗೆ ಹಲವು ಸಂಘ ಸಂಸ್ಥೆಗಳಿಂದ ಸದಾ ಸಹಾಯ ಕೂಡ ಸಿಗುತ್ತದೆ. ಇಲ್ಲೊಂದು ವಿಷಯ ಗಮನಿಸಬೇಕು ಅಂತಂದರೆ ಸಿಂಗಪುರ್ ಬ್ಲೂ ಝೋನ್ಗೆ ಸೇರಿದ್ದು ಅದರ ಸರ್ಕಾರದ ಸಹಾಯ ಮತ್ತು ಬೆಂಬಲದಿಂದ. ಈ ಹಿಂದೆ ಹೇಳಿದ 5 ಬ್ಲೂ ಝೋನ್ಗಳು ಯಾವುದೇ ಸರ್ಕಾರದ ಸಹಾಯ ಇಲ್ಲದೆ, ಬೆಂಬಲ ಇಲ್ಲದೆ ನೈಸರ್ಗಿಕವಾಗಿ ಆಗಿದ್ದು. ನಾಳೆ ಸಿಂಗಪುರ್ನ ಗೌರ್ಮೆಂಟ್ ಪಾಲಿಸಿ ಚೇಂಜ್ ಆಯಿತು ಅಂದರೆ ಸಿಂಗಪುರ್ ಬ್ಲೂ ಝೋನ್ನಿಂದ ಹೊರಗೆ ಬರಬಹುದು. ಸಿಂಗಪುರನ್ನು ಬಿಟ್ಟರೆ ಬೇರೆ ಬ್ಲೂ ಝೋನ್ಗಳು ಅಥವಾ ಬೇರೆ ಪ್ರದೇಶಗಳ ಪರಿಚಯ ಹಲವರಿಗೆ ಇರೋದೇ ಇಲ್ಲ. ನಿಮಗೆ ಯಾವ ಬ್ಲೂ ಝೋನ್ ಇಷ್ಟ ಆಯಿತು ಈ ವಿಡಿಯೋ ಕಮೆಂಟಲ್ಲಿ ತಿಳಿಸಿ. ಈಗ ಈ ವಿಡಿಯೋದ ಇಂಟ್ರೆಸ್ಟಿಂಗ್ ಪಾರ್ಟ್. ಡ್ಯಾನ್ ಬ್ಯೂಟ್ನರ್ ಅವರು ಬ್ಲೂ ಝೋನ್ಸ್ ಮತ್ತು ಬ್ಲೂ ಝೋನ್ ಜನರ ಬಗ್ಗೆ ವರ್ಷಾನುಗಟ್ಟಲೆ ಅಧ್ಯಯನ ಮಾಡಿ ನಾವು ದೀರ್ಘಾಯುಷಿಗಳಾಗಲು ಅಥವಾ ಶತಾಯುಷಿಗಳಾಗಲು ಅಥವಾ ಹೆಚ್ಚು ವರ್ಷಗಳ ಕಾಲ ಬದುಕಲು 9 ರೂಲ್ಸನ್ನು 9 ಗುಟ್ಟುಗಳನ್ನು ಈ ಪುಸ್ತಕದಲ್ಲಿ ಹೇಳಿದ್ದಾರೆ. ಅದೇನಂತ ಈಗ ಒಂದೊಂದಾಗಿ ವಿವರವಾಗಿ ನೋಡೋಣ. ಹೆಚ್ಚು ಕಾಲ ಬದುಕಲು ರೂಲ್ ನಂಬರ್ 1, ಮೂವ್ ನ್ಯಾಚುರಲಿ, ಅಂದರೆ ದಿನವಿಡೀ ಆಕ್ಟಿವ್ ಆಗಿರೋದು. ಬ್ಲೂ ಝೋನ್ಸ್ನಲ್ಲಿರುವ ಜನಗಳು ಜಿಮ್ಗಳಿಗೆ ಹೋಗಿ ಭಾರ ಎತ್ತೋದಿಲ್ಲ, ದೇಹವನ್ನು ದಂಡಿಸೋದಿಲ್ಲ ಅಥವಾ ದಣಿಯುವಂತೆ ಓಡೋದಿಲ್ಲ. ಬದಲಿಗೆ ಅವರು ಯಾವುದೇ ಕೃತಕ ಪ್ರಯತ್ನವಿಲ್ಲದೆ ದಿನವಿಡೀ ನಿರಂತರವಾಗಿ ಚಲಿಸುತ್ತಾರೆ. ಚಲಿಸುವ ಮೋಡಗಳ ಥರ ಆಕ್ಟಿವ್ ಆಗಿರ್ತಾರೆ. ಅವರು ವಾಹನಗಳ ಬದಲಿಗೆ ಸಣ್ಣ ಕೆಲಸಗಳಿಗೆ ನಡೆದುಕೊಂಡೇ ಹೋಗುತ್ತಾರೆ. ತಮ್ಮ ಅಡುಗೆಯನ್ನು, ತಮ್ಮ ಮನೆ ಕೆಲಸಗಳನ್ನು ತಾವೇ ಮಾಡಿಕೊಳ್ಳುತ್ತಾರೆ. ಅಂದರೆ ಟಿವಿ ಮುಂದೆ ಅಥವಾ ಮೊಬೈಲನ್ನು ಹಿಡಿದುಕೊಂಡು ದಿನವಿಡೀ ಕೂರೋದಿಲ್ಲ. ಸಿಟ್ಟಿಂಗ್ ಈಸ್ ದ ನ್ಯೂ ಸ್ಮೋಕಿಂಗ್. ಹೆಚ್ಚು ಕಾಲ ಕೂತೇ ಇರುವುದು ಧೂಮಪಾನ ಮಾಡಿದಷ್ಟು ಹಾನಿಕರ. ಮೆಟ್ಟಿಲುಗಳನ್ನು ಹತ್ತುವುದು, ಬೆಟ್ಟ ಗುಡ್ಡಗಳನ್ನು ಹತ್ತುವುದು, ಗಾರ್ಡನಿಂಗ್ ಮಾಡೋದು, ಬಾಗುವುದು, ಏಳುವುದು, ಮಣ್ಣಿನೊಂದಿಗೆ ಕೆಲಸ ಮಾಡುವುದು, ಇದೇ ಅವರ ದಿನಚರಿ. ಈ ರೀತಿ ನಿರಂತರ ದೈಹಿಕ ಚಲನೆಯು ಅವರ ಸ್ನಾಯುಗಳನ್ನು ಮತ್ತು ಕೀಲುಗಳನ್ನು, ಅಂದರೆ ಮಸಲ್ಸ್ ಮತ್ತು ಜಾಯಿಂಟ್ಗಳನ್ನು ಓಲ್ಡ್ ಏಜ್ನಲ್ಲೂ ಸಕ್ರಿಯವಾಗಿ ಇರಿಸುತ್ತದೆ, ವರ್ಕ್ ಆಗೋ ಹಾಗೆ ಮಾಡುತ್ತದೆ. ಹೆಚ್ಚು ಕಾಲ ಬದುಕಲು ರೂಲ್ ನಂಬರ್ 2, ಜೀವನದಲ್ಲಿ ಒಂದು ಉದ್ದೇಶವನ್ನು ಹೊಂದಿರಬೇಕು. ನೋ ಯುವರ್ ಪರ್ಪಸ್ ಅಥವಾ ನೋ ಯುವರ್ ವೈ. ಬ್ಲೂ ಝೋನ್ಸ್ಗಳಲ್ಲಿರುವ ಜನರಿಗೆ ತಮ್ಮ ಜೀವನದ ಉದ್ದೇಶಗಳು ಅಥವಾ ತಮ್ಮ ಜೀವನದಲ್ಲಿ ಏನು ಮಾಡಬೇಕು ಎಂದು ಗೊತ್ತಿರುವುದೊಂದು ವಿಶೇಷ. ಒಕಿನಾವಾ ಜನರು ಇದನ್ನು ಇಕಿಗಾಯ್ ಅಂತ ಕರೆದರೆ, ಕೋಸ್ಟಾರಿಕಾದವರು ಇದನ್ನು ಪ್ಲಾನ್ ಡಿ ವೀಡಾ ಎನ್ನುತ್ತಾರೆ. ಅಂದರೆ ಇವರಿಗೆ ನಾನು ಪ್ರತಿದಿನ ಬೆಳಗ್ಗೆ ಏಕೆ ಹಾಸಿಗೆಯಿಂದ ಎದ್ದೇಳಬೇಕೆಂದು ಸ್ಪಷ್ಟವಾಗಿ ಗೊತ್ತಿದೆ. ಜೀವನದ ಉದ್ದೇಶ ಗೊತ್ತಿದ್ದರೆ ಹಾಗೂ ಅದೇ ಹಾದಿಯಲ್ಲಿ ನಾವು ನಮ್ಮ ಜೀವನವನ್ನು ಮುಂದುವರಿಸಿದರೆ ನಮ್ಮ ಜೀವಿತಾವಧಿಗೆ, ಅಂದರೆ ನಮ್ಮ ಲೈಫ್ ಟೈಮಿಗೆ 7 ಎಕ್ಸ್ಟ್ರಾ ಇಯರ್ಸ್, ಅಂದರೆ 7 ಎಕ್ಸ್ಟ್ರಾ ವರ್ಷಗಳನ್ನು ಸೇರಿಸಿಕೊಳ್ಳಬಹುದು ಎಂದು ಸಂಶೋಧನೆಗಳು ಹೇಳುತ್ತವೆ. ಮುಂದಿನ ವಿಡಿಯೋದಲ್ಲಿ ಜಪಾನಿಯರ ರೀತಿಯಲ್ಲಿ ನಿಮ್ಮ ಜೀವನದ ಉದ್ದೇಶವನ್ನು ಹೇಗೆ ಕಂಡುಕೊಳ್ಳಬಹುದು ಎಂದು ನೋಡೋಣ.
ಹೆಚ್ಚು ಕಾಲ ಬದುಕಲು ರೂಲ್ ನಂಬರ್ 3, ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ. ಬ್ಲೂ ಝೋನ್ನ ಜನರಿಗೂ ನಮ್ಮಂತೆಯೇ ಒತ್ತಡ ಇರುತ್ತದೆ, ಸ್ಟ್ರೆಸ್ ಇರುತ್ತದೆ. ಆದರೆ ಆ ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡಲು ಅವರಲ್ಲಿ ಹಲವು ರೂಢಿಗಳನ್ನು ಅಥವಾ ಉಪಾಯಗಳನ್ನು ಅವರು ರೂಪಿಸಿಕೊಂಡಿದ್ದಾರೆ. ಉದಾಹರಣೆಗೆ ಒಕಿನಾವದವರು ಪ್ರತಿದಿನ ತಮ್ಮ ಪೂರ್ವಜರನ್ನು ನೇಯಲು ಕೆಲವು ನಿಮಿಷ ಮೀಸಲಿಟ್ಟರೆ, ಅಮೆರಿಕಾದ ಅಡ್ವೆಂಟಿಸ್ಟ್ಗಳು ದೇವರ ಪ್ರಾರ್ಥನೆಯಲ್ಲಿ ಮುಳುಗುತ್ತಾರೆ ಹಾಗೂ ಸಬತ್ ಮಾಡಲು ಮತ್ತು ಕುಟುಂಬದ ಜೊತೆಗೆ ಇರಲು ವಾರದಲ್ಲಿ 1 ದಿನ ಈ ಹಿಂದೆ ನೋಡಿದ ಹಾಗೆ ಮೀಸಲಿಡುತ್ತಾರೆ. ಇಕಾರಿಯಾದವರು ಮಧ್ಯಾಹ್ನದ ಕಡ್ಡಾಯ ನಿದ್ದೆ ಮಾಡುತ್ತಾರೆ. ಸಾರ್ಡಿನಿಯಾದವರು ಸಂಜೆ ಸ್ನೇಹಿತರೊಂದಿಗೆ ಒಟ್ಟಿಗೆ ಕುಳಿತು ಹರಟೆ ಹೊಡಿತಾರೆ. ಇದು ಅವರ ದೇಹದಲ್ಲಿ ಕಾರ್ಟಿಸೋಲ್ ಹಾರ್ಮೋನ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಹಾಗೂ ಸಿಸ್ಟಮ್ಯಾಟಿಕ್ ಇನ್ಫ್ಲಮೇಷನ್ನ ಕಡಿಮೆ ಮಾಡುತ್ತದೆ. ಹೆಚ್ಚು ಕಾಲ ಬದುಕಲು ರೂಲ್ ನಂಬರ್ 4, 80% ನಿಯಮ. ಹರ ಹಚಿ ಬು. ನಮ್ಮಲ್ಲಿ ಊಟಕ್ಕೆ ಮುನ್ನ ನಾವು ಸಹನಾವವತು ಅಂತ ಹೇಳ್ತೀವಿ. ಜಪಾನಿನ ಒಕಿನಾವದಲ್ಲಿ ಊಟಕ್ಕೆ ಮುನ್ನ ಪ್ರತಿಯೊಬ್ಬರು ಹರ ಹಚಿ ಬು ಎಂದು ಹೇಳುತ್ತಾರೆ. ಇದರರ್ಥ ನಿಮ್ಮ ಹೊಟ್ಟೆ 80% ತುಂಬಿದ ತಕ್ಷಣವೇ ತಿನ್ನುವುದನ್ನು ನಿಲ್ಲಿಸುವುದು. ನಾವು ಸಾಮಾನ್ಯವಾಗಿ ಹೊಟ್ಟೆ ಬಿರಿಯುವಷ್ಟು ತಿನ್ನುತ್ತೇವೆ, ಆದರೆ ಜಪಾನಿಯರು ಹಸುವು ನೀಗಿದ ತಕ್ಷಣವೇ ಊಟವನ್ನು ಮುಗಿಸ್ಬಿಡ್ತಾರೆ. Harahachibu, 80% full. ಈ ಸಣ್ಣ ಅಭ್ಯಾಸವು ಅವರ ದೇಹದ ತೂಕವನ್ನು ಕಂಟ್ರೋಲ್ ಮಾಡುತ್ತೆ ಮತ್ತು ಡೈಜೆಸ್ಟಿವ್ ಸಿಸ್ಟಮ್ಗೆ ಹೆಚ್ಚು ಲೋಡ್ ಹಾಕೋದಿಲ್ಲ. 80% ರೂಲ್ಸ್ ಬಗ್ಗೆ ಮುಂದಿನ ದಿನಗಳಲ್ಲಿ ವಿವರವಾಗಿ ನೋಡೋಣ. ಹೆಚ್ಚು ಕಾಲ ಬದುಕಲು ರೂಲ್ ನಂಬರ್ 5, ವೆಜಿಟೇರಿಯನ್ ಆಗಿ ಸಸ್ಯಾಧಾರಿತ ಆಹಾರ ಪದ್ಧತಿಯನ್ನು ಅನುಸರಿಸಿ. ಬ್ಲೂ ಝೋನ್ಸ್ಗಳಲ್ಲಿ ಬೀನ್ಸ್, ಫಾವಾ, ಬ್ಲ್ಯಾಕ್ ಬೀನ್ಸ್, ಸೋಯ್, ಲೆಂಟಿಲ್ಸ್ ಹೀಗೆ ದ್ವಿದಳ ಧಾನ್ಯಗಳು ಪ್ರಮುಖವಾದ ಆಹಾರಗಳು. ಇವರ ತಟ್ಟೆಯಲ್ಲಿ ಹೆಚ್ಚಿನ ಭಾಗ ಹಸಿರು ತರಕಾರಿಗಳು ಮತ್ತು ಧಾನ್ಯಗಳೇ ತುಂಬಿರುತ್ತದೆ. ಇವರಲ್ಲಿ ಕೆಲವರು ಮಾಂಸಾಹಾರಿಗಳು, ಆದರೆ ಅವರು ಮೀಟನ್ನು ತಿಂಗಳಿಗೆ ಸರಾಸರಿ ಕೇವಲ 5 ಬಾರಿ ಮಾತ್ರ ತೆಗೆದುಕೊಳ್ಳುತ್ತಾರೆ ಹಾಗೂ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಸೇವಿಸುತ್ತಾರೆ. ಹೆಚ್ಚು ಕಾಲ ಬದುಕಲು ರೂಲ್ ನಂಬರ್ 6, ಇದು ಎಲ್ಲರ ಫೇವರೇಟ್ ಆಗ್ಬೋದು. ಡ್ಯಾನ್ ಬಿಯೋಟ್ನರ್ ಅವರ ಪ್ರಕಾರ ಸಂಜೆ ಸಮಯದಲ್ಲಿ ಮಿತವಾದ ವೈನ್ ಸೇವನೆಯನ್ನು ಮಾಡಿ. ಇದು ನಾನು ಹೇಳ್ತಾ ಇಲ್ಲ, ಡ್ಯಾನ್ ಬಿಯೋಟ್ನರ್ ಅವರು ಬ್ಲೂ ಝೋನ್ಸ್ ಪುಸ್ತಕದಲ್ಲೇ ಹೇಳ್ತಾ ಇದ್ದಾರೆ. ಕ್ಯಾಲಿಫೋರ್ನಿಯಾದ ಅಡ್ವೆಂಟಿಸ್ಟ್ಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಬ್ಲೂ ಝೋನ್ಗಳಲ್ಲಿರುವ ಜನರು ನಿಯಮಿತವಾದ ಮತ್ತು ಮಿತವಾದ ಆಲ್ಕೋಹಾಲ್ ಸೇವಿಸುತ್ತಾರೆ. ವಿಶೇಷವಾಗಿ ಸಾರ್ಡಿನಿಯಾದಲ್ಲಿ ಪ್ರಸಿದ್ಧವಾದ ಕ್ಯಾನೋನೋ ರೆಡ್ ವೈನನ್ನು ದಿನಕ್ಕೆ 1 ರಿಂದ 2 ಗ್ಲಾಸ್ಗಳಷ್ಟು ಸ್ನೇಹಿತರೊಂದಿಗೆ ಒಟ್ಟಿಗೆ ಕುಳಿತು ಆಹಾರದೊಂದಿಗೆ ಸೇವಿಸುತ್ತಾರೆ. ಇದು ಅವರ ಹೃದಯದ ಆರೋಗ್ಯವನ್ನು ಮತ್ತು ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡಲು ಸಹಾಯ ಮಾಡುತ್ತದೆ. ಹೆಚ್ಚು ಕಾಲ ಬದುಕಲು ರೂಲ್ ನಂಬರ್ 7, ಒಂದು ಕಮ್ಯುನಿಟಿ ಅಥವಾ ಒಂದು ಸಮುದಾಯದ ಭಾಗವಾಗಿ. ಡ್ಯಾನ್ ಬಿಯೋಟ್ನರ್ ಅವರು ಸಂದರ್ಶಿಸಿದ 100 ಶತಾಯುಷಿಗಳಲ್ಲಿ ಬಹುತೇಕ ಎಲ್ಲರೂ ಯಾವುದಾದರೊಂದು ನಂಬಿಕೆ ಆಧಾರಿತ ಅಥವಾ ಆಧ್ಯಾತ್ಮಿಕ ಸಮುದಾಯದ ಭಾಗವಾಗಿದ್ದಾರೆ. ಈ ಪುಸ್ತಕದ ಪ್ರಕಾರ ಕಮ್ಯುನಿಟಿ ಅಥವಾ ಸಮುದಾಯ ಅಂತಂದರೆ ಭಾರತದ ಜಾತಿ ಪದ್ಧತಿ ಅಲ್ಲ, ಒಂದೇ ಇಂಟ್ರೆಸ್ಟ್ ಇರುವಂತಹ ಅಥವಾ ಒಂದೇ ನಂಬಿಕೆ ಇರುವಂತಹ ಗುಂಪು ಅಂತ ಇದರ ಅರ್ಥ ಬರುತ್ತೆ. ಉದಾಹರಣೆಗೆ ನಾವು ಮೆಡಿಟೇಷನ್ ಗ್ರೂಪು, ಭಜನೆ ಗ್ರೂಪು, ಸಿಂಗಿಂಗ್ ಗ್ರೂಪು, ಕ್ರಿಕೆಟ್ ಅಥವಾ ಸ್ಪೋರ್ಟ್ಸ್ ಗ್ರೂಪ್ಗಳಂತ ಮಾಡ್ಕೊಳ್ತೀವಲ್ಲ ಹಾಗೆ. ಹೀಗೆ ಯಾವುದೇ ಒಂದು ಸಮುದಾಯವನ್ನು ಅನುಸರಿಸುವುದು ಮತ್ತು ತಿಂಗಳಿಗೆ ಕನಿಷ್ಠ 4 ಬಾರಿ ಇಂಥ ಸಭೆಗಳು ಅಥವಾ ಪ್ರಾರ್ಥನೆಗಳಲ್ಲಿ ಭಾಗವಹಿಸುವುದು ನಿಮ್ಮ ಜೀವಿತಾವಧಿಯನ್ನು 4 ರಿಂದ 14 ವರ್ಷಗಳವರೆಗೆ ಹೆಚ್ಚಿಸುತ್ತದೆ ಎಂದು ಈ ಪುಸ್ತಕದಲ್ಲಿ ತಿಳಿಸಿದೆ. ಈ ಸಮುದಾಯ ಮತ್ತು ದೀರ್ಘಾಯುಷ್ಯಕ್ಕಿರುವ ಸಂಬಂಧವನ್ನು ಮುಂದಿನ ದಿನಗಳಲ್ಲಿ ನಾವು ವಿವರವಾಗಿ ನೋಡ್ತಾ ಹೋಗೋಣ. ಹೆಚ್ಚು ಕಾಲ ಬದುಕಲು ರೂಲ್ ನಂಬರ್ 8, ಪ್ರೀತಿ ಪಾತ್ರರಿಗೆ ಆದ್ಯತೆ, ಫ್ಯಾಮಿಲಿ ಫಸ್ಟ್. ದೀರ್ಘಕಾಲ ಬದುಕುವ ಜನರು ತಮ್ಮ ಕುಟುಂಬಕ್ಕೆ ಅತ್ಯುನ್ನತ ಸ್ಥಾನವನ್ನು ನೀಡುತ್ತಾರೆ. ಅವರು ತಮ್ಮ ವಯಸ್ಸಾದ ಪೋಷಕರು ಮತ್ತು ಅಜ್ಜ ಅಜ್ಜಿಯರನ್ನು ತಮ್ಮ ಮನೆಯಲ್ಲಿ ಅಥವಾ ತಮ್ಮ ಹತ್ತಿರದಲ್ಲೇ ಇಟ್ಟುಕೊಂಡು ಅತ್ಯಂತ ಪ್ರೀತಿಯಿಂದ ನೋಡುತ್ತಾರೆ. ತಮ್ಮ ಜೋಡಿ ಮತ್ತು ಪಾರ್ಟ್ನರ್ಗೆ ನಿಷ್ಠಾವಂತರಾಗಿರುತ್ತಾರೆ ಮತ್ತು ಮಕ್ಕಳಿಗೆ ಸಾಕಷ್ಟು ಸಮಯ ಮತ್ತು ಪ್ರೀತಿಯನ್ನು ನೀಡುತ್ತಾರೆ. ಈ ಬಲವಾದ ಕೌಟುಂಬಿಕ ವ್ಯವಸ್ಥೆಯು ವಯಸ್ಸಾದವರಲ್ಲಿ ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ. ಹೆಚ್ಚು ಕಾಲ ಬದುಕಲು ಕೊನೆಯ ನಿಯಮ ರೂಲ್ ನಂಬರ್ 9, ಒಳ್ಳೆಯ ಸ್ನೇಹಿತರು, ಒಳ್ಳೆಯ ಬಳಗ ಅಥವಾ ರೈಟ್ ಟ್ರ್ಯಾಕ್. ಈ ವಿಷಯದ ಬಗ್ಗೆ ಹೆಚ್ಚು ಹೇಳುವ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ಯಾಕೆಂತಂದರೆ ಕನಕದಾಸರು ಅವರ ಕಾಲದಲ್ಲೇ ಹೇಳಿದರು, ಅಜ್ಞಾನಿಗಳ ಕೋಡಿ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೋಡಿ ಜಗಳವೇ ಲೇಸು. ನಿಮ್ಮ ಸ್ನೇಹಿತರು ಸಕಾರಾತ್ಮಕವಾಗಿ ಯೋಚಿಸುವವರಾಗಿರಬೇಕು, ಜ್ಞಾನಿಗಳಾಗಿರಬೇಕು ಹಾಗೂ ನಿಮ್ಮ ಸ್ನೇಹಿತರಿಗೆ ಹೆಚ್ಚು ದುಶ್ಚಟಗಳಿರಬಾರ್ದು.
ಸ್ನೇಹ ಅಂದರೆ ಹೇಗಿರಬೇಕು ಅಂತಂದರೆ ನಿಮ್ಮ ಗೆಳತಿ ಸ್ನೇಹನ ರೀತಿಯಷ್ಟು ರೂಪವತಿ ಆಗಿರಬೇಕು ಅಂತಂತಲ್ಲ, ಹಾಗೂ ಸಮಾನ ವಯಸ್ಕರೇ ಸ್ನೇಹಿತರಾಗಬೇಕು ಅಂತ ಕೂಡ ಅಲ್ಲ. ಎ ಫ್ರೆಂಡ್ ಇನ್ ನೀಡ್ ಇಸ್ ಎ ಫ್ರೆಂಡ್ ಇನ್ ನೀಡ್. ನೀವು ಕಷ್ಟದಲ್ಲಿರುವಾಗ ಯಾರು ಸಹಾಯ ಮಾಡ್ತಾರೋ ಅಥವಾ ಅವರು ಕಷ್ಟದಲ್ಲಿರುವಾಗ ನೀವು ಸಹಾಯ ಮಾಡಬೇಕು, ಅದು ಸ್ನೇಹ. ನೀವು ಕಷ್ಟದಲ್ಲಿರುವಾಗ ಯಾರು ಜಡವಾಗಿ ಕೂರುತ್ತಾರೋ ಅಥವಾ ಒಳಗೆ ನಿಮ್ಮನ್ನು ನೋಡಿ ನಗ್ತಾರೋ ಅವರು ನಿಮ್ಮ ಸ್ನೇಹಿತರಲ್ಲ. ಬ್ಲೂ ಝೋನ್ಸ್ನ ಜನರಿಂದ ಕಲಿತ ಈ ನಿಯಮಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಅಷ್ಟು ಕಷ್ಟ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ. ನೀವು ಆಧುನಿಕತೆಯಿಲ್ಲದ ಒಂದು ಹಳ್ಳಿಯನ್ನು ಕಲ್ಪನೆ ಮಾಡಿಕೊಂಡು ನೋಡಿ. ಇಲ್ಲಿಯ ರೂಲ್ಸ್ಗಳು ಸುಮಾರಾಗಿ ನಿಮಗೆ ಕಾಣಸಿಗುತ್ತದೆ. ಬ್ಲೂ ಝೋನ್ಸ್ಗಳಲ್ಲೇ ಪ್ರಥಮ ಸ್ಥಾನ ಜಪಾನಿನ ಒಕಿನಾವಾ ದ್ವೀಪ ಪ್ರದೇಶದ್ದು. ಅದರ ಪರಿಚಯವನ್ನು ಈ ವಿಡಿಯೋ ಸರಣಿ ಅಥವಾ ಈ ಪ್ಲೇಲಿಸ್ಟಲ್ಲಿ ನಾವು ಮುಂದುವರಿಸೋಣ. 100 ವರ್ಷಗಳು ಬದುಕಬೇಕು ಅಥವಾ ದೀರ್ಘಾಯುಷ್ಯಗಳಾಗಬೇಕು ಅಂತಂತಂದರೆ ನಮ್ಮ ಜೀವನದ ಉದ್ದೇಶ, ನಮ್ಮ ಜೀವನದ ಅರ್ಥ, ನಾವು ಯಾಕೆ ಬದುಕಬೇಕು ಅಂತ ತಿಳಿದುಕೊಳ್ಳೋದು. ನೀವು ನಿಮ್ಮ ಜೀವನದ ಪರ್ಪಸ್ಸನ್ನು ತಿಳಿದುಕೊಂಡ್ರೆ ಈ ದೀರ್ಘಾಯುಷ್ಯದ ಗೇಮ್ನಲ್ಲಿ 40% ಗೆದ್ದ ಹಾಗೆ. ಹಾಗಾದರೆ ನಿಮ್ಮ ಜೀವನದ ಪರ್ಪಸ್ ಏನು, ನಿಮ್ಮ ಜೀವನದ ಉದ್ದೇಶ ಏನು, ಅದನ್ನು ಹೇಗೆ ತಿಳಿದುಕೊಳ್ಳೋದು? ಅದನ್ನು ಉದಾಹರಣೆ ಸಹಿತ ವಿವರವಾಗಿ ಹಿಂದೆಂದೂ ಕಾಣದ ರೀತಿಯಲ್ಲಿ ತಿಳಿದುಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ ನೀವೊಂದು ಪೆನ್ನು ಮತ್ತು ಪೇಪರ್ನ ರೆಡಿ ಇಟ್ಕೊಳ್ಳಿ. ಪುಸ್ತಕ ರಂಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಿಸ್ ಇಸ್ ದ ರೈಟ್ ಟೈಮ್. ಇದೇ ಸರಿಯಾದ ಸಮಯ. ಹೆಚ್ಚು ಶ್ರಮಪಟ್ಟು ರಿಸರ್ಚ್ ಮಾಡಿ 10 ಪುಸ್ತಕಗಳನ್ನು ಓದಿ ಮಾಡಿರುವ ಈ ವಿಡಿಯೋವನ್ನು ಬರೀ ನೀವೇ ನೋಡದೆ ನಿಮಗೆ ಗೊತ್ತಿರುವ ಎಲ್ಲರಿಗೂ ನೋಡಲು ಹೇಳಿ. ನಿಮ್ಮ ಸ್ನೇಹಿತರು ಹೆಚ್ಚು ಕಾಲ ಬದುಕಿದರೆ ಆಟೋಮೆಟಿಕಲಿ ನೀವು ಕೂಡ ಹೆಚ್ಚು ಕಾಲ ಬದುಕ್ತೀರಾ, ಶತಾಯುಷಿಗಳಾಗ್ತೀರಾ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ರಂಗನಾಥನ ನಮಸ್ಕಾರಗಳು.